ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 2025 ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟೋನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ತಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಈ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ನೀವು ಯಾರಿಗೆ ಏನೇ ಶಿಫಾರಸು ಮಾಡಿದರೂ ನಿಮ್ಮ ಮಾತಿನಿಂದ ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊತಾರೆ. ನಿಮ್ಮ ಶಿಫಾರಸು ಬೇಕಾಗತ್ತೆ, ನಿಮ್ಮ ಸಪೋರ್ಟಿಂಗ್ ಬೇಕಾಗತ್ತೆ ಎಲ್ಲರಿಗೂ. ಹಾಗಾಗಿ ಯಾವ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕು, ಯಾರು ಒಳ್ಳೆಯವರು, ಯಾವ ವ್ಯಕ್ತಿ ಏನು ಅನ್ನೋದು ನೋಡಿಕೊಂಡು ನೀವು ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಶಿಫಾರಸು ಮಾಡಿದ್ರೆ ಅವರಿಗೆ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗ್ತದೆ. ಸರ್ಕಾರದಿಂದ ಎಲ್ಲ ಕೆಲಸಗಳನ್ನು ಲೀಲಾಜಾಲವಾಗಿ ಮಾಡಿಕೊಳ್ಳುವಂಥ ಅವಕಾಶ ಒದಗಿ ಬರ್ತಾಯಿದೆ ನಿಮಗೆ. ಸರ್ಕಾರದಿಂದ ಏನೇ ಮಾಡಿಸ್ಕೋಬೇಕಾದ್ರೂ ಒಳ್ಳೆ ಮಾತಾಡಿ ಕೆಲಸ ಕಾರ್ಯವನ್ನು ಮಾಡಿಸ್ಕೊಳ್ಳುವಂಥ ಶಕ್ತಿ ನಿಮಗೆ ಚೆನ್ನಾಗಿದೆ ಈ ತಿಂಗಳಲ್ಲಿ. ರಾಜಕೀಯ ಒಂದು ಶಕ್ತಿಯಿಂದ ನಿಮ್ಮ ಎಲ್ಲ ಶತ್ರುಗಳನ್ನು ಓಡಿಸುವಂತಹ ಶಕ್ತಿ ನಿಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಯಾವ ಶತ್ರು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಮಾತಿಗೆ ಅಷ್ಟು ಕಿಮ್ಮತ್ತು ಬೆಲೆ ಬರ್ತದೆ. ಹಾಗೆ ಆ ರಾಜಕೀಯದಲ್ಲಿರತಕ್ಕಂಥ ಶತ್ರುಗಳನ್ನು ಹೊಡೆದಾಕ್ಬಿಡ್ತೀರಿ. ಯಾವ ಶತ್ರುಗಳು ಸಹ ನಿಮಗೆ ಯಾವ ಕಾರಣಕ್ಕೂ ಯಾವ ತೊಂದರೆಯನ್ನು ಕೊಡೋಕ್ಕೆ ಆಗೋದಿಲ್ಲ. ನಿಮ್ಮ ತಾಯಿಯ ಅಣ್ಣ ತಮ್ಮಂದಿರ ಅಂದರೆ ಸೋದರ ಮಾವಂದರಿಂದ ಒಂದು ಸಹಾಯಗಳು ಹರಿದು ಬರ್ತದೆ. ಹಾಗಾಗಿ ಅವರ ಮಾತಿಗೆ ಒಂದು ಗೌರವವನ್ನು ಕೊಟ್ಟು ನಡ್ಕೊಳ್ಳಿ. ಅವರು ನಿಮಗೆ ಸಹಾಯಕ್ಕೆ ನಿಂತ್ಕೊತಾರೆ. ನಿಮ್ಮ ಸಹಾಯಕ್ಕೆ ಅವರು, ಅವ್ರ ಸಹಾಯಕ್ಕೆ ನಿಮಗೆ ಭಾಳ ಅನುಕೂಲವಾಗುವಂಥ ಒಂದು ಸ್ನೇಹ ಸಂಬಂಧಗಳು ಬೆಳೀತದೆ ಸೋದರ ಮಾವನ ಕಡೆಯಿಂದ. ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ರವಿಯ ಅನುಗ್ರಹ. ಹಾಗಾಗಿ ಆ ರವಿಯ ಅನುಗ್ರಹ ಅಂದರೆ ಉತ್ತಮವಾದ ವಿದ್ಯೆ, ಸರ್ಕಾರ ಕೆಲಸಗಳು ಎಲ್ಲವೂ ಒದಗಿ ಬರ್ತದೆ. ನೋಡಿ, ನಿಮ್ಮ ಮಕ್ಕಳಿಗೆ ಪ್ರಯತ್ನ ಮಾಡಿವೆ, ಒಳ್ಳೆಯ ವಿದ್ಯೆ ಇಂಪ್ರೂವ್ಮೆಂಟ್ ಆಗ್ತದೆ. ಅಥವಾ ಸರ್ಕಾರದ ಕೆಲಸಗಳಲ್ಲಿ ಮತ್ತು ಹೊಸ ಹೊಸ ಉದ್ಯೋಗಗಳು ಬೇಕು ಅಂದರೆ ಈ ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳಲ್ಲಿ. ಅಂದರೆ ನಿಮ್ಮ ಶಿಫಾರಸು, ನಿಮ್ಮ ಮಾತು ನಡೀಬೇಕು. ಆದ್ದರಿಂದ ಅವರಿಗೆ ಒಳ್ಳೆ ಅನುಕೂಲ ಆಗ್ತದೆ ಮಕ್ಕಳಿಗೆ. ಸೊ ಮೇಷರಾಶಿ ವ್ಯಕ್ತಿಗಳು ಹೇಗಿದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಒಂದೊಂದ್ಸಲ ಕಠೋರ ಮಾತಾಡ್ಬಿಡ್ತೀರ, ಹಾಗೆ ಅಷ್ಟೇ ಮೃದುವಾಗೂ ಒಂದೊಂದ್ಸಲ ಮಾತಾಡ್ತೀರ. ನಿಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಮೇಷರಾಶಿಯವರಿಗೆ. ಹಾಗಾಗಿ ಆದಷ್ಟು ಮೃದು ಸ್ವಭಾವವನ್ನು ನೀವು ತೊಗೊಂಡ್ರೆ ಭಾಳ ಅನುಕೂಲವಿದೆ ಕೆಲಸ ಕಾರ್ಯಗಳಲ್ಲಿ. ನೀವು ಬುದ್ಧಿಯನ್ನು ಸ್ವಲ್ಪ ತಿದ್ಕೋಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನೋಡಿ ತಿದ್ಕೊಂಡ್ರೆ ಬಹಳ ಅನುಕೂಲವಾಗ್ತದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಮತ್ತು ಪರರನ್ನು ಟೀಕೆ ಮಾಡೋದು, ಬೇರೆಯವ್ರ ಬಗ್ಗೆ ಹೇಗಾದಂಗೆ ಮಾತಾಡ್ತಕ್ಕಂತಹದ್ದು ಇವೆಲ್ಲ ಬಿಡಬೇಕು. ಸಮರ್ಥನೆ ಇವೆಲ್ಲ ಮಾಡೇ ಮಾತಾಡ್ಬಿಡ್ತೀರಿ ಹೆಂಗಂದ್ರೆ ಅದು ಮಾತನ್ನೇ ಒಂದು ಮೃದು ಸ್ವಭಾವ ಇದೆ, ಭಾಳ ಒಳ್ಳೆಯದಾಗ್ತದೆ. ಮತ್ತು ಈ ತಿಂಗಳಲ್ಲಿ ವಸ್ತ್ರಾಭರಣ ಕೊಂಡ್ಕೋಬೇಕು ಅಂತ ಆಸೆಗಳು ಮತ್ತು ಅಲಂಕಾರ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಚೆನ್ನಾಗಿದೆ, ತೊಗೊತೀರಿ. ಮತ್ತು ಹೆಂಗಸರಿಗೆ ಅಥವಾ ಮನೆಯಲ್ಲಿ ಹೆಂಗಸರು ಅಥವಾ ಗಂಡಸರು, ನಿಮ್ಮ ಮೇಷರಾಶಿಯವರು ಯಾರೇ ಅತಿ ಪ್ರೀತಿಯಿಂದ ನೋಡ್ಕೊತೀರಿ ಗಂಡ ಹೆಂಡತಿ. ಕೆಲವು ವಿಚಾರದಲ್ಲಿ ಒಂದೊಂದ್ಸಲ ಭಾಳ ಜಗಳನ ಆಡ್ತೀರಿ, ಒಂದ್ಸಲ ಭಾಳ ಪ್ರೀತಿನ ಮಾಡ್ಕೊಂಡು ಹೊರಟೋಗ್ತೀರಿ. ಹಾಗಾಗಿ ಅತಿ ಪ್ರಿಯರಾಗ್ತೀರ, ಅದನ್ನು ಉಳಿಸ್ಕೊಂಡು ಹೋಗಿ ಭಾಳ ಒಳ್ಳೆಯದಾಗ್ತದೆ. ಮತ್ತು ವಿವಾಹಾದಿಗಳಿಗೆ ಯಾರನ್ನು ಪ್ರಯತ್ನ ಪಟ್ಟರೆ ಅವರಿಗೆ ಶೀಘ್ರವಾಗಿ ವಿವಾಹಗಳಾಗುವಂಥ ಭಾಳ ಚೆನ್ನಾಗಿದೆ. ಈ ತಿಂಗಳಲ್ಲಿ ಹೆಚ್ಚು ಹಾಸ್ಯ ವಿನೋದ ವಿಲಾಸಗಳಲ್ಲಿ ಕಾಲ ಕಳಿತೀರಿ. ನೋಡಿ, ಮನಸ್ಸಿಗೆ ಉಲ್ಲಾಸವಾಗ್ತದೆ, ಒಂದು ಸುಖ ಜೀವನ ಸಿಗುವಂಥವು ಭಾಳ ಚೆನ್ನಾಗಿದೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಭಾಳ ಚೆನ್ನಾಗಿರ್ತದೆ ವಿದ್ಯಾರ್ಥಿಗಳು, ಅದನ್ನು ನೀವು ತಗೋಬೇಕು. ಮತ್ತು ನಿಮ್ಮಿಂದ ಅನೇಕ ಧರ್ಮ ಕಾರ್ಯಗಳಾಗುವಂತಹ ಕಾರ್ಯಗಳು ನಡೀತದೆ ನಿಮ್ಮ ಕಡೆಯಿಂದ. ಮತ್ತು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲನೂ ಆಗ್ತದೆ, ಯಾವುದೇ ಕಾರಣಕ್ಕೂ ತೊಂದರೆಗಳಾಗೋದಿಲ್ಲ. ಮತ್ತು ಯಾರ ಮೇಲೆ ಈ ವಿಶ್ವಾಸನೇ ಇಡೋದಿಲ್ಲ. ನೀವು ಸ್ವಲ್ಪ ವಿಶ್ವಾಸ ಬಿಟ್ಟು ಮಾತಾಡಬೇಕು, ವಿಶ್ವಾಸವನ್ನು ತೊಗೋಬೇಕು. ಮತ್ತು ಹಠ ಬಿಡಬೇಕು, ಮೊಂಡತನ, ನಾನು ಹೇಳಿದ್ದೇ ಸರಿ ಅನ್ನೋದು ಈ ಮೊಂಡತನವನ್ನು ಬಿಟ್ಟರೆ ಬಹಳ ಅನುಕೂಲವಾಗ್ತದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ. ಉದ್ಯೋಗಿಗಳು, ವಿಶೇಷವಾಗಿ ನೌಕರಿ ಮಾಡುವಂಥ ಉದ್ಯೋಗಿಗಳು ಕೋಪದಿಂದ ಜೀವನ ತೊಂದರೆ ಮಾಡ್ಕೊತೀರಿ, ಕಷ್ಟ ಸಿಕ್ಕಾಕೊತೀರಿ ಕೆಲಸದಲ್ಲಿ. ಹಾಗಾಗಿ ನೀವು ಯಾರದೇ ಕೈಗಳ ಕೆಲಸ ಮಾಡ್ತಾ ಇದ್ದರೂ ಎಚ್ಚರದ ಮಾತಾಡಿ. ಆ ಮಾತೇ ನಿಮಗೆ ಮುಳುವಾಗ್ತದೆ. ಬಹಳ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಈ ರಾಶಿಯ ಸ್ತ್ರೀಯರು ಯಾರಿದ್ದೀರಿ, ಮೇಷರಾಶಿ ಸ್ತ್ರೀಯರು, ಅವರಿಗೆ ಸೈಟ್ ಕೊಂಡುಕೊಳ್ಳುವಂಥ ಯೋಗ, ಮನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಅವರ ಕೈಯಲ್ಲಿ ಎಲ್ಲ ಸುಲಭವಾಗ್ತದೆ ಮೇಷರಾಶಿ ಸ್ತ್ರೀಯರಿಗೆ.
ಮತ್ತು ಧನಲಾಭಗಳಾಗುವಂತಹದ್ದೊಂದು ಏನೇ ವ್ಯಾಪಾರ ಮಾಡಿದರೂ ಸಹ ಅವರ ಕೈಯಲ್ಲಿ ನೀವು ಪ್ರಾರಂಭವನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಮನೆಯವರ ಕೈಯಲ್ಲಿ ಭಾಳ ಅನುಕೂಲವಾಗ್ತದೆ. ವಿಶೇಷವಾಗಿ ಸ್ತ್ರೀಯರು ಯಾರಿದ್ದರೆ ಮೇಷರಾಶಿಯವರಿಗೆ ಧನಲಾಭಗಳಾಗುವಂಥದ್ದು, ಭೂಲಾಭಗಳಾಗುವಂಥವು ಬಹಳ ಚೆನ್ನಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಮತ್ತು ಕಾರ್ಯಕಾರಿ ವಿವೇಚನೆಯನ್ನು ಮಾಡಿ ಕೆಲಸ ಮಾಡಬೇಕು. ಇಲ್ಲ ಅಂದರೆ ನಂದೇ ಸರಿ ಅಹಂ ಕಡೆಯಿಂದ ಹೋದರೆ ಭಾಳ ತೊಂದರೆ ಸಿಗಾಕೊಂಡ್ಬಿಡ್ತೀರಿ. ಯಾವುದೇ ಕೆಲಸ ಮಾಡಿರಿ ಸ್ವಲ್ಪ ಯೋಚನೆ ಮಾಡಿರಿ. ಯಾಕೆಂದರೆ ಆ ಥರ ಬಿದ್ದು ತೊಂದರೆ ಸಿಲುಕುವಂಥ ಚಾನ್ಸ್ ಜಾಸ್ತಿ ಇದೆ. ಅದನ್ನು ಆ ಥರ ಬೆಳಕು ಹೋಗಬೇಡಿ. ಮತ್ತು ಸಂತಾನಾಪೇಕ್ಷೆಗಳು ಯಾರಿದೆ ಅವರಿಗೆಲ್ಲರೂ ಶುಭ ಸುದ್ದಿ ಸಿಗುವಂಥವು ಭಾಳ ಚೆನ್ನಾಗಿದೆ. ಒಳ್ಳೆಯ ಸತ್ಸಂತಾನಗಳಾಗುವಂಥವು ಪ್ರಾರಂಭವಾಗಿದೆ. ಮತ್ತು ನಿಮ್ಮ ಆರೋಗ್ಯ ಸಂಬಂಧಪಟ್ಟ ವಿಚಾರದಲ್ಲಿ ಪಿತ್ತ ಬಾಧೆಯಿಂದ ಬಹಳ ತೊಂದರೆಗಳಾಗುವಂಥ ಚಾನ್ಸ್ ಆಗ್ತದೆ. ಪಿತ್ತ ಜಾಸ್ತಿಯಾಗಿ ತೊಂದರೆ ಕಾಣಿಸ್ಕೊತದೆ ಮತ್ತು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಬಹಳ ಹುಷಾರಾಗಿ ಇರಬೇಕು ವಿಶೇಷವಾಗಿ. ಮತ್ತು ಸಾಲದ ವಿಚಾರದಲ್ಲಿ ನಿಮ್ಮ ಆಸ್ತಿಗಳ ಒತ್ತೆ ಇಟ್ಟು ಯಾರಿಗೂ ಕೊಡಬಾರ್ದು. ಕೊಟ್ಟಿದ್ದು ಬರೋದಿಲ್ಲ ಅಂದರೆ ಏನೇ ಸಹಾಯ ಇದ್ದರೂ ನೋಡಿ ಮಾಡಬೇಕಾಗ್ತದೆ. ನಿಮ್ಮ ವಸ್ತುಗಳನ್ನು ಒತ್ತೆ ಇಟ್ಟು ಅದರ ಮೇಲೆ ಸಾಲ ತೊಗೊಂಡು ಕೊಟ್ಟರೆ ಯಾವ ಕಾರಣಕ್ಕೂ ಸಾಲ ವಾಪಸ್ ಬರೋದಿಲ್ಲ. ಮತ್ತು ಪತಿ ಪತ್ನಿಯರಲ್ಲಿ ವಿಚಾರ ಸ್ವಲ್ಪ ದುಃಖಗಳು ಕಾಣ್ಕೊತದೆ. ಕೇರ್ಫುಲ್ಲಾಗಿರಿ. ನೋಡಿ ಮುಂದೆ ಮೊದಲು ಸುಖ ಚೆನ್ನಾಗಿದೆ ಅಂದರೆ ನಿಮ್ಮ ಮಾತು ಕೋಪ ತಾಪಗಳಿಂದಲೇ ತೊಂದರೆ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾರೆ ವಿಚಾರಕ್ಕೆ. ಆದರೆ ದುಃಖಗಳು ಬರ್ತಕ್ಕಂಥ ಚಾನ್ಸ್ ಇರ್ತದೆ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಈ ತಿಂಗಳಲ್ಲಿ ನಿರ್ಬಂಧವಾದ ಜೀವನ, ಯಾರಿಗೋ ಒಬ್ರಿಗೆ ಅಧೀನವಾಗಿ ನಡ್ಕೋಬೇಕಾಗ್ತದೆ, ನಡೆಸಲೇಬೇಕು ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ. ಮತ್ತು ಸತಿಪತಿಗಳಲ್ಲಿ ಬೇಡದ ವಿಚಾರಗಳಲ್ಲಿ, ಅನ್ನೆಸರಿ ವಿಚಾರಗಳಲ್ಲಿ, ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ. ಆ ಅಸಮಾಧಾನವನ್ನು ಬಿಡಿಸ್ಕೊಳ್ಳಿ. ಸಮಾಧಾನದಿಂದ ಇಬ್ಬರು ಕೂತು ಯೋಚನೆ ಮಾಡಿ. ಬಹಳ ಅನುಕೂಲವಾಗ್ತದೆ ಗಂಡ ಹೆಂಡತಿಗೆ. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಈ ತಿಂಗಳಲ್ಲಿ. ಮತ್ತು ಬೇಡವಾದ ಖರ್ಚು, ಅನ್ನೆಸರಿ ವೇಸ್ಟ್ ಖರ್ಚುಗಳು ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಮತ್ತು ಉದ್ಯೋಗವನ್ನು ಬಿಡೋಕ್ಕೆ ಹೋಗಬೇಡಿ. ಬಿಡೋ ಚಾನ್ಸಸ್ ಇರ್ತದೆ. ಆದಷ್ಟು ಉದ್ಯೋಗವನ್ನು ಬಿಡೋಕ್ಕೆ ಹೋಗಬೇಡಿ. ಬಿಟ್ಟರೆ ನಿಮಗೆ ಉದ್ಯೋಗ ಇನ್ನು 8-10 ತಿಂಗಳು ಸಿಗೋದಿಲ್ಲ. ಹಾಗಾಗಿ ಉದ್ಯೋಗಸ್ಥರು ಯೋಚನೆ ಮಾಡಬೇಕು. ಬಂಧುಗಳಿಗೆ ಧನ ಸಹಾಯ ಮಾಡಿ ಅವರಿಂದ ತೊಂದರೆಗೊಳಗಾಗ್ತೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಇರತಕ್ಕಂತಹ ಹಣದ ವ್ಯವಹಾರದಲ್ಲಿ ಹೋಗಬಾರದು. ಹಾನಿ ಮಾಡ್ಕೊತೀರಿ, ನಷ್ಟಗಳು ಮಾಡ್ಕೊಂಡ್ಬಿಡ್ತೀರಿ. ಮತ್ತು ಬಂಧುಗಳಿಂದ ಅಲ್ಪ ಸುಖ ಇರ್ತದೆ. ಯಾರೇ ಬಂದರೂ ಸಹ ಸ್ವಲ್ಪ ಸುಖ ಅಷ್ಟೇ ಅವರಿಂದ. ಅತಿ ಸುಖ ಸಿಗೋದು ಭಾಳ ಕಡಿಮೆ ಆಗ್ತದೆ. ಹಾಗೆ ನೀವು ಯಾರಿಗೆ ಅತಿ ಬಂಧುಗಳು ಅತಿ ನಮೂನದ ಮೇಲೆ ಬಿದ್ದು ಮಾಡ್ತೀರಿ ಅವರೇ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಎಚ್ಚರ ಇರಲಿ. ಮೇಷರಾಶಿಯವರಿಗೆ ಎಷ್ಟೇ ಹಣ ಬಂದರೂ ನಿಲ್ಲೋದು ಭಾಳ ಕಷ್ಟ. ಖರ್ಚುಗಳು ಜಾಸ್ತಿ ಉತ್ಪತ್ತಿ ಆಗ್ತದೆ. ಮತ್ತು ದುಂದು ವೆಚ್ಚ ಮಾಡ್ತೀರಿ. ದುಂದು ವೆಚ್ಚದಿಂದ ಸಾಲಕ್ಕೆ ಸಿಗಾಕೊಂಡ್ಬಿಡ್ತೀರಿ. ಹಾಗಾಗಿ ಆದಷ್ಟು ಸಾಲದ ವಿಚಾರದಲ್ಲಿ ಮುಂದೆ ಹೋಗಬೇಡಿ. ನಿಮ್ಮ ಹಣ ಸಮಸ್ಯೆ ಪರಿಹಾರಕ್ಕೆ ಹಾಗೂ ಆರೋಗ್ಯ ಅಭಿವೃದ್ಧಿಗೆ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ. ಸ್ತೋತ್ರ ನನಗೆ ಬರೋದಿಲ್ಲಪ್ಪ ಅಂದರೆ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅನ್ನೋ ಮಂತ್ರವನ್ನು ನಿತ್ಯ 108 ಜಪವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಒಂದು ಪತಿ ಪತ್ನಿಯರ ಸಂಬಂಧವೂ ಚೆನ್ನಾಗಿರ್ತದೆ, ಉದ್ಯೋಗವೂ ಚೆನ್ನಾಗಿರ್ತದೆ, ವ್ಯವಹಾರವೂ ಚೆನ್ನಾಗಿರ್ತದೆ, ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ. ಮುಖ್ಯವಾಗಿ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹ ಬೇಕು ನಿಮಗೆ ಈ ತಿಂಗಳಲ್ಲಿ. ಹಾಗಾಗಿ ನಿಮ್ಮ ಮನೆಯಲ್ಲೇ ಕೂತು ಆದಷ್ಟು ಲಕ್ಷ್ಮೀನಾರಾಯಣ ದೇವರ ಒಂದು ಮಂತ್ರವನ್ನು ಪಠನೆ ಮಾಡಿ, ಅಥವಾ ಲಕ್ಷ್ಮೀ ನರಸಿಂಹದೇವರು, ಲಕ್ಷ್ಮೀ ವೆಂಕಟೇಶ್ ದೇವರು, ಲಕ್ಷ್ಮೀನಾರಾಯಣ ದೇವರು, ಹೀಗೆ ವಿಷ್ಣುವಿಗೆ ಸಂಬಂಧಪಟ್ಟ ದೇವತೆಗಳನ್ನು ಉಪಾಸನೆ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುಖ ಜೀವನವನ್ನು ನೀವು ಮಾಡ್ಬೋದು. ನಮಸ್ಕಾರಗಳು.